ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಕೂಡ ಚೆನ್ನಾಗೇ ಇರ್ತೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋದಾ. ಬನ್ನಿ, ಇದು ಫ್ರೈಡೇ ಲಾಗ್ ಆಗಿರುತ್ತೆ ನೋಡಿ. ಇವತ್ತು ನಮ್ಮಮ್ಮ ಬೆಂಡೆಕಾಯಿ ಗೊಜ್ಜು ಮಾಡಿ ಚಪಾತಿನ ಮಾಡಬೇಕು ಅಂತ ಹೇಳಿ ರೆಡಿನ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಆ ಬೆಂಡೆಕಾಯಿನ ಸ್ವಲ್ಪ 2 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಆನಂತರ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಆನಂತರ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿಕೊಂಡು ಆನಂತರ ಅದನ್ನು ನೋಡಿ ಮಸಾಲ ರೆಡಿ ಮಾಡ್ಕೋಕ್ಕೆ ಅಂತ ಮಾಡ್ಕೊಳ್ತಾ ಇದ್ದಾರೆ. ಕಾಯಿ ತುರ್ಕೊಂಡು ಹಾಗೆ ಈರುಳ್ಳಿ, ಹಾಗೆ ಟೊಮೊಟೊ 2, ಹಾಗೆ ಬೆಳ್ಳುಳ್ಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ಆಡಿಸೋಕ್ಕೆ. ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದಾರೆ ನೋಡಿ. ಅದನ್ನೇ ಸ್ವಲ್ಪ ಈಗ ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್, ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ. ಅದಕ್ಕೆ ಒಂದು ಈರುಳ್ಳಿನೇ ಅದರಲ್ಲೇ ರುಬ್ಕೊಳ್ಳೋಕ್ಕೆ ಮತ್ತು ಒಗ್ಗರಣೆಗೆ ಅದನ್ನೇ ಹಾಕ್ತಾಯಿದ್ದಾರೆ. ಎಲ್ಲರೂ ಈ ರೀತಿ ದುಡ್ಡನ್ನ ಉಳಿತಾಯ ಮಾಡ್ಬೋದು ನೋಡಿ. ಸ್ವಲ್ಪ ಆಡಿಸ್ಕೊಳ್ಳೋಕ್ಕೆ, ಸ್ವಲ್ಪ ಒಗ್ಗರಣೆಗೆ ಅಂತ ಅದನ್ನೇ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ ಒಂದೊಂದರಲ್ಲೇ. ಹಾಗೆ ಕಾಯಿ ತುರಿನ ಹಾಕ್ಕೊಂಡಿದ್ದಾರೆ, ತುರ್ಕೊಂಡಿದ್ರಲ್ಲ ಅದನ್ನ. ನೆಕ್ಸ್ಟು ನೋಡಿ ಹುರ್ಗಡ್ಲೆನ ಹಾಕ್ಕೊಂಡಿದ್ದಾರೆ. ನಂತರ ಖಾರದ ಪುಡಿನ 2 ಚಮಚ ಆ್ಯಡ್ ಮಾಡಿದ್ದಾರೆ. ಆನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಳನ ಮುಚ್ಚಿ ಹಾಗೆ ರುಬ್ಕೊಳ್ತಾ ಇದ್ದಾರೆ ನೋಡಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ ಈ ರೀತಿ ಬಂದೈತೆ. ಎಷ್ಟು ಸಣ್ಣದಾಗಿ ಬಂದರೆ ಸಾಕು. ನೆಕ್ಸ್ಟು ಒಗ್ಗರಣೆ ಹಾಕ್ಬೇಕಲ್ವ, ಅದಕ್ಕೆ ಎಣ್ಣೆನ ಹಾಕಿ ಆನಂತರ ಕಾದ ನಂತರ ಸಾಸಿವೆನ ಹಾಕಿ, ಸಾಸಿವೆ ಚಟಪಟ ಅಂದ ನಂತರ ಬೆಳ್ಳುಳ್ಳಿನ ಹಾಕಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಅದು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಬಾಡಿಸ್ಕೊಂಡು ಆ ನಂತರ ಇದಿರುತ್ತಲ್ಲ ಬೆಂಡೆಕಾಯಿ, ಅದನ್ನು ಸುರ್ಕೊಂಡು ಅದು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಆನಂತರ ಅದು ರುಬ್ಕೊಂಡಿರುತ್ತದಲ್ಲ ಮಸಾಲ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ನಂತರ ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು, ನಿಮಗೆ ಅದು ಗೊಜ್ಜು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಸೌಟಲ್ಲಿ ಆ್ಯಡ್ ಮಾಡಿಕೊಂಡು ತಿರುಗಿಸ್ಕೊಂಡು ಮುಚ್ಚಳನ ಮುಚ್ಚಿ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತದು ನೋಡಿ. ಈ ಕಡೆ ಚಪಾತಿನ ಮಾಡಬೇಕಲ್ಲ, ಅದಕ್ಕೆ ರುಚಿನ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ರುಚಿ ಕರಗಿದ ಮೇಲೆ ಈ ರೀತಿ ಹಸಿ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ನಮ್ಮಮ್ಮ ಮಾಡ್ತಾಯಿದ್ದಾರೆ ನೋಡಿ. ಆ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಚಪಾತಿ ತುಂಬಾ ಮೃದುವಾಗಿರುತ್ತೆ ನೋಡಿ. ಎಣ್ಣೆ ಹಾಕ್ಕೊಂಡು ಆನಂತರ ಸ್ವಲ್ಪ ಹೊತ್ತು ಚೆನ್ನಾಗಿ ನಾದ್ಕೊಂಡು ಅದೇ ರೀತಿ ನೋಡಿ ಆ ರೀತಿ ಮಾಡ್ತಾ ಇದ್ದಾರಲ್ಲ, ಅದು ನೋಡಿಕೊಂಡು ಈ ರೀತಿ ಮಾಡಿ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನನ್ನ ಮಗಳು ಕೂಡ ಇಲ್ಲಿ ತುಂಬ ಎಲ್ಪ್ ಮಾಡ್ತೀನಿ ನಾನು ಅಂತ ಬಂದಿದ್ದಾಳೆ. ಅವಳು ಕೂಡ ಅವರ ಅಮ್ಮನಿಗೆ ಎಲ್ಪ್ ಮಾಡ್ತಾಯಿದ್ದಾಳೆ. ನಾನು ಮತ್ತು ಅಮ್ಮ, ನನ್ನ ಮಗಳು 3 ಜನ ಸೇರಿಕೊಂಡು ಎಲ್ಪ್ ಮಾಡ್ತಾಯಿದ್ವಿ ಎಲ್ಲ ಸೇರಿಕೊಂಡು ನೋಡಿ. ಈ ಕಡೆ ಇದು ಕೂಗೈತೆ, 2 ಸಲ ಕೂಗಿಸ್ಕೊಂಡ್ವಿ ನೋಡಿ. ಈ ರೀತಿ ಬಂದೈತೆ, ತುಂಬ ಚೆನ್ನಾಗಿದೆ, ತುಂಬ ಘಮ ಘಮ ಅಂತಲೂ ಇದೆ ನೋಡಿ. ಈ ಕಡೆ ಚಪಾತಿನ ಈ ರೀತಿ ಉಂಡೆಗಳು ಮಾಡ್ಕೋಬೇಕು. ಉಂಡೆ ಮಾಡೋಕ್ಕೆ ಈ ರೀತಿ ಚೆನ್ನಾಗಿ ಕಲ್ಲ ಮೇಲೆ ಹಾಕ್ಕೊಂಡು ದಬನ್ ಬಡ್ದು ನೆಕ್ಸ್ಟು ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ಉದ್ದುದ್ದ ಈ ರೀತಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಈ ಉಂಡೆಗಳನ್ನು ಮಾಡ್ಕೋಬೋದು ನೋಡಿ. ಆ ಥರ ಅಮ್ಮ ಮಾಡ್ತಿದ್ದಾರಲ್ಲ, ಆ ಥರ ಮಾಡ್ಕೊಂಡು ನೋಡಿ ಆರಾಮಾಗಿ ಬೇಗ ಬೇಗ ಎಲ್ಲ ಕೆಲಸ ಆಗುತ್ತೆ. ಹಾಗೆ ನನ್ನ ಮಗಳು ನಾನು ಉಂಡೆ ಮಾಡ್ಕೊಡ್ತೀನಿ ಅಜ್ಜಿ ಅಂತ ಅಂದ್ಬಿಟ್ಟು ಈಸ್ಕೊಂಡು ಎಲ್ಲನೂ ಮಾಡ್ಕೊಡ್ತಾಯಿದ್ದಾಳೆ. ಎಲ್ಲನೇ ಚೆನ್ನಾಗಿ ಎಲ್ಪ್ ಮಾಡ್ತಾಳೆ. ಹೋಗಿ ಬರ್ಕೊಳ್ಳಮ್ಮ ಅಂತಂದರೂ ಕೇಳ್ತಾ ಇಲ್ಲ. ಇಲ್ಲಮ್ಮ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ನೋಡಿ. ಅವಳು ತಗೊಂಡು ನೋಡಿ ಯಾವ ಥರ ಕೇಳ್ತಾ ಇದ್ದಾಳೆ ನೋಡಿ. ಚಪಾತಿ ಹಿಟ್ಟನ್ನ ಎಲ್ಲದನ್ನು ಇದೇ ರೀತಿ ಫ್ರೆಂಡ್ಸ್, ಎಲ್ಲದನ್ನು ನಾನು ಮಾಡ್ತೀನಿ ಅಂತ ಬರ್ತಾಳೆ. ಹೇಳಿದ ಮಾತು ಸ್ವಲ್ಪನೂ ಕೇಳಲ್ಲ, ಅವಳದೇ ನಡಿಬೇಕು ನೋಡಿ. ಚಪಾತಿ ಹಿಟ್ಟನ್ನ ಯಾವ ರೀತಿ ತಗೊಂಡು ಉಂಡೆನ ಮಾಡ್ತಾಯಿದ್ದಾಳೆ ಅಂತ. ನೆಕ್ಸ್ಟು ನೋಡಿ ಹರ್ಕೋಬೇಕು ಈ ರೀತಿ ರೌಂಡ್ ಶೇಪಾಗಿ ಚೆನ್ನಾಗಿ ಸುತ್ತ ತಿರುಗಿಸ್ಕೊಂಡು ಚಪಾತಿ ಹರ್ಕೊಂಡ್ರೆ ನೀಟಾಗಿ ಬರುತ್ತೆ. ಒಂದು ಸ್ವಲ್ಪ ದಪ್ಪ, ಒಂದು ಕಡೆ ಸಣ್ಣ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಒಂದೇ ಸಮ ಸುತ್ತಲೂ ಚೆನ್ನಾಗಿ ಹರ್ಕೋಬೇಕು. ನೆಕ್ಸ್ಟು ಈ ಕಡೆ ಚಪಾತಿನ ಬೇಯೋಕ್ಕೆ ಅಂಥೇಳಿ ತವಾನ ಇಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ. ಇದನ್ನು ನನ್ನ ಮಗಳು ಸೂಟ್ ಮಾಡಿಕೊಡ್ತಾ ಇದ್ದಾಳೆ. ನಾನು ಮಾಡ್ತೀನಮ್ಮ ಅಂತ ಬರ್ತಾಳೆ. ಆಯ್ತು ಇಟ್ಕೊಳಪ್ಪ ಅಂತ ಅಂದ್ಬಿಟ್ಟು ಅವಳ ಕೈಲೇ ಫೋನ್ ಕೊಟ್ಬಿಟ್ಟು ನಾನು ಬೇಯಿಸ್ತಾ ಇದ್ದೆ. ಆ ಕಡೆ ಅಮ್ಮ ಹರ್ಕೊಡ್ತಾಯಿರೋ, ನಾನು ಬೇಯಿಸ್ತಾ ಇದ್ದೀನಿ. ನನ್ನ ಮಗಳು ಸೂಟ್ ಮಾಡ್ತಾಯಿದ್ದಾಳೆ ನೋಡಿ. ಚಪಾತಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ
ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಫ್ರೆಂಡ್. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಹಾಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ವಾಚಿಂಗ್.